ಇಲ್ಲ ನಾನು ಸುಮಾರು ನಾವು ನಮ್ದು ಹಸು ಎಲ್ಲ ಇದೆ ಸರ್. ನಮ್ದು ಫಸ್ಟ್ ಹಾಲ್ ಬರುತ್ತಲ್ಲ ಅದನ್ನೇ ಗಿಣ್ಣು ಅನ್ನೋದು. ಹಾಲ್ ಬರೋದನ್ನೇ ಗಿಣ್ಣು. ಹೌದು, ಗಿಣ್ಣಾಲು. ಅದೊಂದು ವಾರ ಬಿಟ್ಬಿಡ್ತಾರೆ, ಆಮೇಲೆ ಅದು ಸ್ಟಾರ್ಟ್ ಮಾಡ್ತಾರೆ. ಬಟ್ ಇವ್ರು ಹೆಂಗ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ನಾವು ಮಾಡೋದು, ನಾವು ರೈತರೇ ಹಸುವಲ್ಲಿ ಪಳಗಿದ್ದೀರಿ. ಅದೇ ನಮ್ದೇ ಒಂಥರ ಡಿಫ್ರೆಂಟ್, ಇವ್ರದೇ ಒಂಥರ ಡಿಫ್ರೆಂಟ್. ಇದೊಂದು ನ್ಯೂಟ್ರಿಷನ್ ವ್ಯಾಲ್ಯೂ ಕೊಲೆಸ್ಟ್ರಾಮ್ ಅಂತ ಒಂದು ಪ್ರಾಡಕ್ಟ್ ಇರ್ತದೆ ಇದ್ರಲ್ಲಿ. ಹಾಲಲ್ಲಿ ಶುರುವಲ್ಲಿ ಒಂದು ಹಾಲು ಉತ್ಪಾದನೆ ಆಗೋದಕ್ಕೆ ಹಸು ಮಗುಗೆ ಆಕಳಿಗೆ ಮಾಡುತ್ತೆ. ಕೊಲೆಸ್ಟ್ರಾಮ್ ಅಂದರೆ ಇಮ್ಯುನೋಗ್ಲೋಬುಲಿನ್ಸ್ ಅಂದರೆ ಕ್ರಿಮಿಕೀಟ ಸಾಯಿಸುವಂಥ ಅದೊಂದು ಆ್ಯಂಟಿಬಾಡೀಸ್ಗಳು ನಮ್ಮ ಲಿಂಫೋಸೈಟ್ಸ್ ಪ್ರೊಡ್ಯೂಸ್ ಮಾಡೋದು. ಅದು ಇಮ್ಯುನೋಗ್ಲೋಬುಲಿನ್ಸು ತುಂಬ ಹೈ ಶೇಖರಣೆಯಲ್ಲಿ ಇರುತ್ತೆ, ಅದು ಹಾಲಲ್ಲಿ ಇರುತ್ತೆ. ಸೊ ಹೊಟ್ಟೆಲಿ ಕ್ರಿಮಿಕೀಟಗಳನ್ನೆಲ್ಲ ನ್ಯೂಟ್ರಲ್ ಮಾಡಿ ಆಕಳಿ ಮರಿಗೆ ಏನೂ ಬರಬಾರ್ದು ಅಂತ ಇರುತ್ತೆ. ಅದರಲ್ಲಿ ಒಂದು ಇದು ಮಾಡಿರುವಂಥದ್ದು. ಇದು ಒಂದು ನ್ಯಾಚುರಲ್ ಪಾಯಸ ಇದ್ದಂಗೆ, ದೇವ್ರು ಕೊಟ್ಟಿರೋ ಒಂದು ಪಾಯಸ ಇದ್ದಂಗೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ನಾನೀಗ ಮಲ್ಲೇಶ್ವರಮಲ್ಲಿ 10th ಕ್ರಾಸು ಟೆಂಪಲ್ ರೋಡಲ್ಲಿ ಅಯ್ಯಂಗಾರ್ ಬೇಕರಿ ಅಂತಿದೆ. ಅದರ ಮುಂದೆ ಒಂದು ಗಿಣ್ಣು ಅಂಗಡಿ ಇದೆ. ಗಿಣ್ಣು ಅಂದರೆ ನಮಗೆಲ್ಲ ಹಳೇದು ನೆನಪಾಗ್ತಿರ್ಬೋದು ನಿಮಗೆ. ಮನೆಯಲ್ಲಿ ಹಸು ಕರು ಹಾಕಿದಾಗ ಅದರ 3 ದಿವಸ ಹಾಲನ್ನು ಮನೆಗೆ ಹಂಚ್ತಾ ಇದ್ದರು, ಗಿಣ್ಣು ಮಾಡಿ ತಿಂತಾ ಇದ್ವಿ. ಅದರ ನೆನಪು ಈಗ ಮತ್ತೆ ಮರುಕಳಿಸಿದೆ. ಬೆಂಗಳೂರಲ್ಲಿ ಮೊದಲು ಸಾರಿ ನಾನು ಇದನ್ನು ತೋರಿಸ್ತಾ ಇರೋದು, ಬಂದಿದ್ದು ಕೂಡ ಮೊದಲು ಸಾರಿ ಅಂತ ಅಂದ್ಕೊಂಡಿರ್ತೀನಿ. ಗಿಣ್ಣು ತಿನ್ನದವ್ರು ಯಾರೂ ಇಲ್ಲ ಹಳಬರು. ಬನ್ನಿ ಮತ್ತೆ ನಿಮ್ಗೆ ಹಳೆ ನೆನಪಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲೊಂದು ಗಿಣ್ಣು ಅಂಗಡಿ ಶುರುವಾಗಿದೆ, ಸ್ಟಾರ್ಟಪ್ ಅಂತ ಹೇಳ್ಬೋದು. ಹೊಸ ಬಿಸ್ನೆಸ್ ಮಾಡೋರಿಗೆ ಇಂಥವೆಲ್ಲ ಮಾಡಬೇಕು ಅನಿವಾರ್ಯ ಆಗಿದೆ, ಮತ್ತು ಹಳೆಯದನ್ನು ಜನ ಕೂಡ ಈಗ ಒಪ್ಕೊಳ್ಳುವಂಥ ಕಾಲ ಬಂದಿದೆ. ಬನ್ನಿ, ಮಲ್ಲೇಶ್ವರಂನ ಹೋಮ್ ಮೇಡ್ ಗಿಣ್ಣಿನ ಕತೆಗೆ ತಮಗೆ ಸ್ವಾಗತ ಗೆಳೆಯರೆ. ಬನ್ನಿ. ಫಸ್ಟ್ ನೀವು ತಿಂತಾ ಇರೋದು ಹೊರಗಡೆ, ಬಟ್ ನಾವು ಮನೇಲಿ ಮಾಡ್ತೀರಿ, ಮತ್ತು ತುಂಬ ಟೇಸ್ಟ್ ಆಗಿದೆ. ಮನೇಲಿ ಮಾಡ್ತೀರಿ? ಹೇಗೆ ಮಾಡ್ತೀರಿ ಇದನ್ನ? ಮನೇಲಿ ಹಾಲು ಚೆನ್ನಾಗಿ ಕುದಿಸ್ತೀರಿ. ಕುದಿಸ್ಬಿಟ್ಟು ಅದಕ್ಕೆ ಬೆಲ್ಲ, ಏಲಕ್ಕಿ, ಮತ್ತು ಅದು ಸ್ವಲ್ಪ ಗಟ್ಟಿ ಇದು ಹಾಲು ಚೆನ್ನಾಗಿ ಕುದಿಸಿ ಸ್ವಲ್ಪ ಗಟ್ಟಿ ಆಗಬೇಕು. ರವೆ, ಅವಲಕ್ಕಿ ಎಲ್ಲ ಹಾಕಿ, ಏಲಕ್ಕಿ ಹಾಕಿ, ಬೆಲ್ಲ ಹಾಕಿ ಇದು ಮಾಡ್ತೀರಿ. ಬಟ್ ಇದೊಂಥರ ಡಿಫ್ರೆಂಟ್ ಆಗಿದೆ, ಕಾಣಿಸ್ತಾ ಇಲ್ಲ ನಮಗೆ. ನೀವು ಮಾಡೋದಕ್ಕೂ ಇದಕ್ಕೂ ತುಂಬ ಡಿಫ್ರೆಂಟ್ ಇದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ಹೌದಾ? ನಮ್ಮ ಮನೆಗೆ ಮಾಡೋಕ್ಕಿಂತ ಇದು ಸ್ವಲ್ಪ ಟೇಸ್ಟ್ ಜಾಸ್ತಿನೇ ಇದೆ. ನೋಡಿ, ಇವತ್ತಿನ ಮಕ್ಳಿಗೆ ಗೊತ್ತೇ ಇಲ್ಲ ಇದು. ನಾವಂತ ಹೇಳ್ಕೊಡ್ಬೇಕಲ್ಲ ಸರ್. ಇವಾಗ ನೋಡಿ, ಈಗ ನೋಡಿದ್ರಿ ಗಿಣ್ಣು ಅಂತ, ಅದಕ್ಕೆ ನೋಡೋಣ ಇದು ಟೇಸ್ಟು ಅಂತ. ಬಟ್ ಇದರಲ್ಲಿ ನಾವು ಮಾಡೋದ್ರಲ್ಲಿ ಎಲ್ಲ ಗೊತ್ತಾಗೋಗ್ಬಿಡುತ್ತೆ. ಏಲಕ್ಕಿ ಹಾಕವ್ರೆ, ಬೆಲ್ಲ ಹಾಕಿದ್ದಾರೆ, ಇದರಲ್ಲಿ ಕಂಡಿಡಿಯಕ್ಕೆ ಆಗಲ್ಲ. ನಿಜವಾಗ್ಲೂ ನನಗೆ ಆಗ್ತಾ ಇಲ್ಲ. ನಾನು ಸುಮಾರು ನಮ್ದು ಹಸು ಎಲ್ಲ ಇದೆ ಸರ್. ನಮ್ದು ಫಸ್ಟ್ ಹಾಲ್ ಬರುತ್ತಲ್ಲ ಅದನ್ನೇ ಗಿಣ್ಣು ಅನ್ನೋದು. ಹಾಲ್ ಬರೋದನ್ನೇ ಗಿಣ್ಣು. ಹೌದು, ಗಿಣ್ಣಾಲು. ಅದೊಂದು ವಾರ ಬಿಟ್ಬಿಡ್ತಾರೆ, ಆಮೇಲೆ ಅದು ಸ್ಟಾರ್ಟ್ ಮಾಡ್ತಾರೆ. ಬಟ್ ಇವ್ರು ಹೆಂಗ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ನಾವು ಮಾಡೋದು, ನಾವು ರೈತರೇ ಹಸುವಲ್ಲಿ ಪಳಗಿದ್ದೀರಿ. ಅದೇ ನಮ್ದೇ ಒಂಥರ ಡಿಫ್ರೆಂಟ್, ಇವ್ರದೇ ಒಂಥರ ಡಿಫ್ರೆಂಟ್. ಬೆಂಗಳೂರಿಗೆ ಒಂದು ಹೊಸ ರೆಸಿಪಿ ಅಂತ ಹೇಳ್ಬೋದು. ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ, ಹಳೆ ಜನರೇಷನ್ಗೆ ಗೊತ್ತಿರುತ್ತೆ. ಯಾವಾಗ ಮೊದಲು ಕರು ಹಾಕುತ್ತೆ, ಆ ಮೊದಲು 3 ದಿವಸ ಏನು ಕೊಡ್ತಾರೆ ಅದು ಗಿಣ್ಣ ಅಂತ ನಂಗೆ ಈಗಲೂ ನೆನಪಿದೆ. ಸುಮಾರು ವರ್ಷ ಆಗಿತ್ತು, ಮರ್ತೋಗಿ ಮತ್ತೆ ಇದನ್ನ ನೆನಪಿಸ್ತಾ ಇದ್ದೀರಿ. ಹೇಳಿ, ಹೇಗೆ ಶುರು ಆಯ್ತು ಇದು ಅಂತ? ಸರಿ, ಕಾನ್ಸೆಪ್ಟ್ ಬಂದ್ಬಿಟ್ಟು ಬೇಸಿಕಲಿ ನಾವು ಹಳ್ಳಿಯವರೇ. ನಮ್ಮ ಅಪ್ಪ ಅಮ್ಮ ಬಂದ್ಬಿಟ್ಟು ಹಳ್ಳಿಯವರು, ಚಾಮರಾಜನಗರ ಡಿಸ್ಟ್ರಿಕ್ಟು. ನಮ್ಮ ಅಮ್ಮ ಬಾರ್ನು, ಅದ್ರ ಪಕ್ಕದೂರೇ ನಮ್ಮ ಅಪ್ಪ ಬಾರ್ನು. ಸೊ ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ಇದು ತುಂಬ ಚೆನ್ನಾಗಿ ಗೊತ್ತು. ಈಗಲೂ ನಮ್ಮ ಊರುಗಳಲ್ಲಿ ನಮ್ಮ ದೊಡ್ಡಮ್ಮನ ಮನೇಲಿ ಎಲ್ಲಾನು ಹಸು ಇದೆ, ಗಿಣ್ಣೆಲ್ಲ ಅಲ್ಲೂ ಇರುತ್ತೆ. ಆದರೆ ನಾವು ಅಲ್ಲಿ ಎತ್ಕೊಂಡ್ಬರ್ತೀವಿ, ಇಲ್ಲಾಂದರೆ ಫಾರ್ಮ್ ಹೌಸಲ್ಲಿ ನಾವು ಕಾಂಟ್ರಾಕ್ಟ್ಸ್ಗಳು ತೊಗೊಂಡಿರ್ತೀವಿ. ಅಲ್ಲಿ ತೊಗೊಂಬಂದು ಅವರು ಇಷ್ಟು ಲೀಟರ್ಸ್ ಕೊಡ್ತೀವಿ ಅಂತ ಕೊಡ್ತಾರೆ. ಅಲ್ಲಿ ತೊಗೊಂಬಂದ್ಬಿಟ್ಟು ಗಿಣ್ಣು ಮಾಡಿಬಿಟ್ಟು ಕೊಡೋದು ಸರ್. ಆ ರೆಸಿಪಿ ಅಂದರೆ ಮನೇಲಿ ಅವ್ರು ಮಾಡ್ಕೊಂಡು ತಿಂತಾ ಇದ್ರಲ್ಲ. ಸೊ ಇಲ್ಲಿರೋರು ಕಾರ್ಪೊರೇಟ್ ಪೀಪಲ್ಸು ಮತ್ತು ಇಲ್ಲಿ ಬ್ಯಾಂಗ್ಳೂರ್ ಯೂತ್ ಇರ್ತಾರಲ್ಲ, ಅವ್ರಿಗೂ ಒಂದ್ಸತಿ ರೆಸಿಪಿ ಕೊಡೋಣ ಅಂತ ಅಂದ್ಬಿಟ್ಟು ಇದು ನ್ಯೂ ರೆಸಿಪಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದ್ಭುತವಾಗಿದೆ. ಹೇಗೆ ಇದನ್ನ ಜನಕ್ಕೆ ಕೊಡೋಣ ಅಂತ ಮೊದಲು ಸರಿ ಡಿಸೈಡ್ ಮಾಡಿದ್ದು ಯಾರು? ಇದನ್ನ ಗಿಣ್ಣು ಬೆಂಗಳೂರು ತುಂಬ ನಾನಂತೂ ನೋಡೇ ಇಲ್ಲ, ಫಸ್ಟ್ ಟೈಮ್ ಅಂತ ನಾನು ಅನ್ಕೋತೀನಿ. ಹೌದು ಸರ್, ಅಲ್ವಾ? ಬೇಸಿಕಲಿ ಆ್ಯಕ್ಚುಲಾಗಿ ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾವು ಆ್ಯಕ್ಚುಲಾಗಿ ಹೇಳ್ತಾ ಇದ್ವಿ ಮನೇಲಿ, ನೀನು ಹೋಟೆಲ್ ಸ್ಟಾರ್ಟ್ ಮಾಡ್ಬೋದು ಮಮ್ಮಿ ಅಂತ ಅಂದ್ಬಿಟ್ಟು. ಸೊ ಆವಾಗ ಅವರು ಎಲ್ಲರಿಗೂ ಮಾಡೋಕ್ಕಾಗಲ್ಲ, ತುಂಬ ಜನ ಇರ್ತಾರಲ್ವಾ ಅಂತ ಅಂತಿರ್ತಾರೆ. ಸೊ ಆವಾಗ ಈ ಸ್ವೀಟ್ನ ಬೇಕಂದರೆ ಇಟ್ಟು ಟ್ರೈ ಮಾಡ್ಬೋದು. ಎಲ್ಲರೂ ಒಂದೇ ಇದು ಮಾಡ್ತಾರೆ, ಲೈಕ್ ಚಾಟ್ಸ್ ಇರ್ಬೋದು, ಇಲ್ಲ ನೀವು ನಾನ್ ವೆಜ್ಜು ಎಲ್ಲರೂ ಒಂದೇ ಥರದ್ದು ಮಾಡಿದಾಗ ನಾವು ಒಂದು ಡೆಸರ್ಟ್ ಫಾರ್ಮಲ್ಲಿ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಬಂದ್ವಿ.
ಸೊ ಈ ರೆಸಿಪಿ ಯಾರೂ ತಿಂದಿಲ್ಲ, ಎಷ್ಟೊಂದು ಜನ ಆ್ಯಕ್ಚುಲಾಗಿ ತಿಂದಿಲ್ಲ. ಸೊ ಅವರು ಯಾರು ತಿಂದಿದ್ದಾರೋ ಅವ್ರಿಗೆ ಚೈಲ್ಡ್ಹುಡ್ ಜ್ಞಾಪನ ಬರುತ್ತೆ, ಬಿಕಾಸ್ ಬ್ಯಾಂಗ್ಳೂರಲ್ಲಿ ಸಿಗಲ್ಲ. ಯಾರು ತಿಂದಿಲ್ವೋ ಅವ್ರಿಗೆ ಇದು ಹೊಸ ಡೆಸರ್ಟ್ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಆಕ್ಚುಲಿ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಹೇಗೆ ಇದನ್ನ ತಯಾರು ಮಾಡ್ತೀರಿ? ಸರ್ ಇದು ಹಾಲು ಬರುತ್ತಲ್ಲ ಸರ್, ಹಸು ಕರು ಹಾಕಿದ ತಕ್ಷಣ ಹಸು? ಫಸ್ಟ್ ಹಸು ಬರೀ ಹಸು ಮಾತ್ರ? ಹಸು ಎಮ್ಮೆ ಗಿಮ್ಮೆ ಯಾವ್ದು ಇಲ್ಲ ಅಲ್ಲ? ಇಲ್ಲ, ನಮ್ದು ಹಸುದೇ ಸರ್, ಹಸು. ಹಸುದ್ ಮಾತ್ರ. ಎಮ್ಮೆದು ಬರುತ್ತಾ? ಎಮ್ಮೆದ್ ಬರುತ್ತೆ, Okay. ಅದೇ ನಾವು ಹೆಮ್ಮೆದ್ ತಗೊಳಲ್ಲ, ಹಸುದೇ. ಹಾ. ಸೊ ಅದು ಮರಿ ಹಾಕಿದ ತಕ್ಷಣ ಫಸ್ಟ್ 3 days, 4th day ಹಸು ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಹಸು ಮಾತ್ರ 4th day 5th day ಕೊಡುತ್ತೆ, ಬಟ್ 3 days ಅಂತ ಕೊಟ್ಟೆ ಕೊಡುತ್ತೆ. ಹಾಲು ಕೊಡುತ್ತಾರಲ್ಲ, ಕೆಚ್ಚಲು ಹಾಲು ಅಂತ ಕರೀತಾರೆ. ಆ ಹಾಲಲ್ಲಿ ತಗೊಬಂದು ಮನೆಗೆ ಅದನ್ನ ಚೆನ್ನಾಗಿ ಕುದಿಸಿ ಅದಕ್ಕೆ ಬೆಲ್ಲ ಹಾಕ್ತಿವಿ. ಇದು ಬೆಲ್ಲದ್ದು, ಇದು ಶುಗರ್ದು, 2 ವೇರಿಯಂಟ್. ಸೊ ಬೆಲ್ಲ ಹಾಕ್ಬಿಟ್ಟು ಅಥವಾ ಶುಗರ್ ಹಾಕ್ಬಿಟ್ಟು ಅದನ್ನ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಅದನ್ನ ಸ್ಟೀಮ್ ಕೊಡೋದು ಸರ್. ದಿಸ್ ಇಸ್ ಸ್ಟೀಮ್, ದಿಸ್ ಇಸ್ ಸ್ಟೀಮ್ ಒನ್. ಇದು ಸ್ಟೀಮ್. ಇದು ಯಾವುದೇ ಕಾರಣಕ್ಕೆ ನೀವು ಅಟ್ಲೀಸ್ಟ್ ಏನಾದರೂ ನೀವು ಡಯಟ್ ಕಾನ್ಷಿಯಸ್ಸು ಅಥವಾ ನಿಮಗೆ ಲೈಕ್ ಫ್ರೈಡ್ ಕುಕಿಂಗ್ ಅದು ಇದು ಆಗಲ್ಲ ಅಂದರೆ ಇಟ್ಸ್ ಪ್ಯೂರ್ಲಿ ಸ್ಟೀಮ್. ಲೈಕ್ ಹೆಂಗೆ ಇಡ್ಲಿ ಇಸ್ ದ ಬೆಸ್ಟ್ ಹೆಲ್ದಿ ಫುಡ್ ಅಂತ ಅಂತಾರೋ, ಇದು ಹೆಲ್ದಿ ಡೆಸರ್ಟ್. ಎಸ್ ಸರ್, ಇದು ಸ್ಟೀಮ್. ಈಗ ಒಂದು ನನಗೇನಂದ್ರೆ ಡೈಲಿ ಕರು ಹಾಕದಾಗ ಬರುತ್ತೆ ಅಂತ, ಹಂಗೆ ಡೈಲಿ ಎಲ್ಲಿಂದ ತರ್ತೀರಿ ನೀವು? ಡೈಲಿ ಆ್ಯಕ್ಚುಲಾಗಿ ಹಾಕೋದಿಲ್ಲ ಸರ್. ಆ್ಯಕ್ಚುಲಾಗೆ ನಮಗೆ ಕಾಂಟ್ರಾಕ್ಟ್ ತೊಗೊಂಡಿರೋದು ನಾವು ಹಾಸನ್ ಯಲಹಂಕ ಕಡೆಗೆ. ಜೊತೆಗೆ ನಮ್ಮ ದೊಡ್ಡಮ್ಮ ಅವರೆಲ್ಲ ಕೊಡ್ತಾರಲ್ಲ ಫ್ರೀಯಾಗೇನೆ, ಅವ್ರ ಕಡೆ ಬಂದರೆ ಅವ್ರು ಹಸು ಹಾಕ್ದಾಗ ಕರು ಹಾಕ್ದಾಗ ಬರುತ್ತೆ. ಬಿಟ್ಟ ಅಂದರೆ ಈ ಫಾರ್ಮ್ ಹೌಸಲ್ಲಿ ನಾವು ತೊಗೊಂಡಿದ್ದೀವಿ ಕಾಂಟ್ರಾಕ್ಟ್ಸು. ಅಲ್ಲಿ ಹಸು ಎಷ್ಟೊಂದು ಇರುತ್ತಲ್ಲ ಸರ್ ಫಾರ್ಮ್ ಹೌಸಲ್ಲಿ. ಸೊ ಅವ್ರು ಹಾಲು ಕೊಡೋದನ್ನ ಲೀಟರ್ಗೆ ಇಷ್ಟು ಅಂತ ಅಂದ್ಬಿಟ್ಟು ಕೊಡ್ತಾರೆ ಅವರು. ಅದನ್ನ ತೊಗೊಬಂದು ಪ್ರಿಪೇರ್ ಮಾಡೋದು. ಇಲ್ಲ ಅಂದಿದ್ದ ಟೈಮಿಗೆ ನಾವು ಹಾಕಲ್ಲ. ಲಾಸ್ಟ್ ವೀಕ್ ಏನೋ 5 days ನಾವು ಹಾಕಿರಲಿಲ್ಲ, ಆ್ಯಕ್ಚುಲಾಗಿ ಹಾಕಿರಲಿಲ್ಲ. ಓ, ಆ ಕರು ಹಾಕಿದ ಡೆಲಿವರಿ ಆದ ಟೈಮಲ್ಲಿ 3 ದಿವಸ ಸಿಗುತ್ತೆ, ಅವಾಗ ಮಾತ್ರ ಇದು ಸಿಗುತ್ತೆ. ಇನ್ನು ಉಳಿದ ಟೈಮಲ್ಲಿ ಸಿಕ್ಕೋದಿಲ್ಲ. ನಾರ್ಮಲ್ ಹಾಲಲ್ಲಿ ಇದನ್ನ ಮಾಡಕ್ ಆಗೋದೇ ಇಲ್ಲ ಸರ್, ಇದು ನಾರ್ಮಲ್ ಹಾಲಲ್ಲಿ. ಇದೆಲ್ಲ ಊಹಿಸಿದ್ರ ನೀವು ಶುರು ಮಾಡೋ ಮಂದಿ ಹೇಗೆ ಡೈಲಿ ಸಿಗುತ್ತಿದ್ದು, ಹೇಗೆ ಮಾಡ್ಬೋದು ಅಂತ? ಅಂದರೆ ಸರ್, ಅಂದರೆ ನಮ್ಮ ಊರಲ್ಲೆಲ್ಲ ಹಸು ಅಂದರೆ ಇಟ್ ವಾಸ್ ಲೈಕ್ 5-6 ಹಸು ಇರ್ತಿತ್ತು. ಒಂದೊಂದು ತಿಂಗಳಿಗೆ ಅಂತ ಲೈಕ್ ಇಟ್ ವಾಸ್ ಗಿವಿಂಗ್ ಮಿಲ್ಕ್ ಅಲ್ಲ, ಒಂದು ತಿಂಗಳಿಗೆ ಅಂತ ಅಥವಾ 15 days 20 days ಆ ಥರ ಇದಿರ್ತಿತ್ತು. ಸೊ ಅದನ್ನು ತೊಗೊಂಡು ನೋಡೋಣ, ಒಂದು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಸಾಯಂಕಾಲದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದು ನಾವು. ಆಮೇಲೆ ಇದ್ರಿಗೆ ಸ್ವಲ್ಪ ಏನು ನಮಗೆ ಬೇರೆಯವ್ರು ಬಂದು ಫುಡ್ ಬ್ಲಾಗರ್ಸ್ ಬಂದು ಇಲ್ಲಾಂದರೆ ಬೇರೆಯವರು ನಮಗೆ ಡಿಮ್ಯಾಂಡ್ ಮಾಡಿದ್ದಕ್ಕೆ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ ಟೈಮಿಂಗ್ಸು ಚೇಂಜ್ ಆಗಿದೆ. ಆಮೇಲೆ ನಾವು ಕಾಂಟ್ರಾಕ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲೆಲ್ಲಿ ಹಸು ಇದೆಯೋ ಅಲ್ಲೆಲ್ಲ ಕಾಂಟ್ರಾಕ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವ್ರಿಗೆ ಈ ಹಾಲಿನ ಬೆಲೆ ಗೊತ್ತಿರಲಿಲ್ಲ. ಆ್ಯಕ್ಚುಲಾಗಿ ಅವ್ರು ಚಲ್ಬಿಡ್ತಿದ್ರು. ಸೊ ಅವರು ಏನು ಯೂಸ್ ಮಾಡ್ಕೊಳ್ಳೋಷ್ಟು ಮಾಡ್ಕೊತಾರೆ, ಮಾಡ್ಕೊಳ್ಳಿಲ್ಲ ಅಂದರೆ ಚಲ್ಬಿಡ್ತಾರೆ. ಸೊ ಅದನ್ನ ಆಮೇಲೆ ನಾವು ಕಾಂಟ್ರಾಕ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಈ ಥರ ಮಾಡ್ತಾ ಇದ್ದೀವಿ ಅಂತ. ಸೊ ಅವಾಗ ಬಂದಿರೋದು ಇದು. ನಾನು ಹಂಗೆ ಮಾತಾಡ್ತೀನಿ. ಚೆನ್ನಾಗಿದೆ, ನಮ್ಮ ಮನೇಲಿ ಇದ್ದಂಗೆ ಇದೆ. ನಮ್ಮೂರಲ್ಲಿ ಹಿಂಗೆ ಮಾಡೋದು, ಅದಕ್ಕೆ ಬೆಲ್ಲದ ಕೇಳಿದ್ದು. ಎಷ್ಟು ವರ್ಷ ಆಗಿತ್ತು ನೀವು ತಿಂದು ಇದನ್ನ? ನಾವು ಮಂತ್ಲಿ ತಿಂತೀವಿ, ಊರಿಂದ ಬರುತ್ತೆ ನಮ್ದು ಹಸು ಹಾಲು. ಹೌದಾ? ಓ, ಪುಣ್ಯವಂತರು ನೀವು, ತಿಂಗಳ ತಿಂತೀರಿ ನೋಡ್ರಿ. ನಮ್ಮ ಜಮೀನಲ್ಲಿ ಹಸುಗಳಿಟ್ಟಿದ್ದೀವಲ್ಲ, ಓಕೆ. ಅಲ್ಲಿಂದ ಬಂದಾಗ ಎಲ್ಲ ತಗೊಂಡು ಬರ್ತಾರೆ. ಗಿನ್ನಾಲು ನಮ್ಮ ರೋಡಲ್ಲೆಲ್ಲ ಮಾಡ್ಕೊಡ್ತೀವಿ. ಇವತ್ತಿನ ಮಕ್ಕಳಿಗೆ ಗೊತ್ತೇ ಇಲ್ಲ ಇದು. ನಮ್ಗೆ ಗೊತ್ತು. ಹೇಗಿದೆ ಟೇಸ್ಟು? ಚೆನ್ನಾಗಿದೆ, ಸೇಮ್ ನನ್ನ ಥರನೇ ಇದೆ ಮಾಡಿರೋದು. ನಾವು ಮನೇಲಿ ಹೆಂಗೆ ಮಾಡ್ತೀವಿ ಹಂಗೆ ಇದೆ. ಹಂಗೆ ಇದೆಯಾ? ಅದಕ್ಕೆ ಸಕ್ಕರೆ ಬೇಡ, ನನ್ಗೆ ಬೆಲ್ಲದ ಬೆಲ್ಲ ಕೊಡ್ರಿ ಅಂತ ನೀವು ಮನೇಲಿ ಮಾಡ್ತಾ ಇರ್ತೀರಿ. ಸೇಮ್. ಇದು ಈ ಜಾಗ ಹೇಗೆ ಗೊತ್ತಾಯ್ತು ನಿಮ್ಗೆ? ಇಲ್ಲ, ನಾನು ಈಗ ನೋಡಿದ್ದು, ಬೇಕ್ರಿಗೆ ಬಂದಾಗ ನೋಡಿದೆ ಗಿನ್ನಾಲ ಅಂತ. ಈಗ ಗೆಸ್ಟ್ಗಳು ಬಂದಿದ್ದಾರೆ, ಅವ್ರಿಗೋಸ್ಕರ ತಗೊಳ್ತಾ ಇದ್ದೀನಿ. ಓ, ಪಾರ್ಸಲ್ ಬೇರೆ ತಗೊಂಡಿದ್ದೀರಿ? ಓಕೆ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ. ಎಷ್ಟು ಹಾಲಿಗೆ ಎಷ್ಟು ಆಗುತ್ತೆ? ಅಂದರೆ ಸರ್, ಇದು ನನಗೆ ಅಷ್ಟೊಂದು ಪ್ರಪೋರ್ಷನೇಟ್ ಗೊತ್ತಿಲ್ಲ. ನಮ್ಮ ಮನೇಲಿ ನಮ್ಮ ಅಮ್ಮ ಮಾಡೋದು. ಓಕೆ. ಅಮ್ಮನೇ ಪ್ರಿಪೇರ್ ಮಾಡೋದು. ಬಳಸ್ತೀರಿ ಇದಕ್ಕೆ ಬೆಲ್ಲ, ಹಸು ಹಾಲು, ಅದಾದ್ಮೇಲೆ ಏಲಕ್ಕಿ ಪುಡಿ. ಎಷ್ಟು ಟೈಮ್ ಬೇಕು ಇದಕ್ಕೆ? 1 hour ಆಗುತ್ತೆ ಸರ್. 1 hour 1.5 hour ಆಗುತ್ತೆ. ಎಷ್ಟು ತಯಾರಾಗುತ್ತೆ 1.5 ಅವರಲ್ಲಿ? ಒಂದು 2 ಪಾತ್ರೆ ತಯಾರಾಗ್ಬೋದು ಅಷ್ಟೇ. ಅದು ಅಷ್ಟು ಖರ್ಚಾಗುತ್ತೆ ಡೈಲಿ? ಆಗುತ್ತೆ ಸರ್.
ಉಳಿದ್ರೆ ಏನೂ ಆಗಲ್ವಾ ಇದು? ಇಲ್ಲ ಸರ್, ಏನಾಗಲ್ಲ. ಲೈಕ್ ನೀವು ರಿಫ್ರಿಜರೇಟರ್ ಮಾಡ್ತು ಅಂತಂದ್ರೆ 5 days ಇಡ್ಬೋದು, ಆರಾಮಾಗಿ 5 days ಇಡ್ಬೋದು. ಒಂದು ಚೂರು ಟೇಸ್ಟಲ್ಲೂ ಕೂಡ ಸ್ಪಾಯ್ಲ್ ಆಗಲ್ಲ, ನೀಟಾಗಿರುತ್ತೆ. ಅಕಸ್ಮಾತ್ ಆಚೆ ಇಡ್ತೀನಿ ಅಂದರೆ 1 day ಆಚೆ ಇಡ್ಬೋದು. ಓಕೆ, ನೀವು ಈ ಜಾಗ ಚೂಸ್ ಮಾಡಿದ್ದು ಯಾಕೆ ಮತ್ತು ಹೇಗೆ? ನಮ್ಮಪ್ಪ ಲೋಕಲೈಟು, ಸೊ ಬಾಟಪ್ ಎಲ್ಲ ಇಲ್ಲೇ. ನಮ್ಮ ತಾತ ಹಣ್ಣಂಗಡಿ ಇಟ್ಟಿದ್ರು. ಸೊ ಅವರ ಹಣ್ಣಂಗಡಿ ಇಟ್ಟಾದ್ಮೇಲೆ ನಮ್ಮಪ್ಪ ನಾನು ಫಸ್ಟ್ ಅವರು ಏನೋ ಕೆಲಸ ಮಾಡ್ತಾಯಿದ್ರು. ಅದಾದಮೇಲೆ ನಮ್ಮಮ್ಮನ ಪ್ಯಾಷನ್ ಇದು. ಸೊ ನಾನು ಇದನ್ನೇ ಮಾಡಬೇಕು ಅಂದ್ರೆ ನಾನು ನಮ್ಮಪ್ಪ ಹೆಲ್ಪ್ ಮಾಡ್ತೀವಿ ನಮ್ಮ ಮಮ್ಮಿಗೆ. ಆ ಥರ ಅಮ್ಮನೂ ಬರ್ತಾರೆ ಇಲ್ಲಿ? ಹಾಂ, ಅಮ್ಮನ ನೋಡ್ಕೊತಾರೆ, ಅಪ್ಪನ ನೋಡ್ಕೊತಾರೆ. ಅಪ್ಪ ಬಂದರು ಆಲ್ರೆಡಿ, ಅಮ್ಮ ಬಂದರು. ಸರ್ ನಮಸ್ತೆ, ಮಾತಾಡಿದ್ದೆ ನಿಮ್ಮ ಹತ್ರ. ಬನ್ನಿ ಬನ್ನಿ, ಒಳ್ಳೇದಾಯ್ತು. ಹಾಂ, ಸೊ ಹಾಗಾಗಿ ಇದು ನಡೀತೆ. ಫಸ್ಟ್ ಡೇ ಶುರು ಮಾಡಿದಾಗ ಒಂದು ಜನಗಳಿಗೆ ಒಂದು ವಾವ್ ಅನ್ನೋದೊಂದು ಫೀಲ್ ಇರುತ್ತೆ, ಯಾಕಂದ್ರೆ ನೋಡಿರಲ್ಲ, ಇಂಥದ್ದಿಲ್ಲ, ಅಥವಾ ಏನಿದು ಅಂತ ಕೇಳೋರು ಇರ್ತಾರೆ. ಅದು ಹೇಗಿತ್ತು ಫಸ್ಟ್ ಡೇ? ಆ್ಯಕ್ಚುಲಿ ಫಸ್ಟ್ ಡೇ ಎಕ್ಸ್ಪ್ಲೈನ್ ಮಾಡೋದ್ರಲ್ಲೇ ಇತ್ತು, ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ವಿ. 50% 60% ಮೆಂಬರ್ಸ್ಗೆ ಆ್ಯಕ್ಚುಲಿ ಗೊತ್ತಿಲ್ಲ ಏನು ಅಂತ. ಸೊ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಅವ್ರು ಕೇಳ್ತಾ ಇದ್ರು ಇದರಿಂದ ಏನು ಪ್ರಾಫಿಟ್, ಲೈಕ್ ಹೆಲ್ತ್ಗೆ ಏನಾದರೂ ಬೆನಿಫಿಟ್ ಇದೆಯಾ ಅಂತ. ಸೊ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಇದು ಇಮ್ಯುನಿಟಿ ಸಿಸ್ಟಮ್ ಕೂಡ ಬಿಲ್ಡ್ ಮಾಡುತ್ತೆ, ಇಟ್ಸ್ ವೆರಿ ಸ್ಟ್ರಾಂಗ್ ಫಾರ್ ಬೋನ್ಸ್ ಅಂತೆಲ್ಲ ಹೇಳ್ತಾ ಇದ್ವಿ. ಅದಾದ್ಮೇಲೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಅವರು ಟ್ರೈ ಮಾಡಾದ್ಮೇಲೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಹೆಲ್ದಿ ಅಂತಾನು ಅನಿಸ್ತು, ಜೊತೆಗೆ ಅವ್ರಿಗೆ ಟೇಸ್ಟ್ ಇಷ್ಟ ಆಯಿತು. ಸೊ ಇಟ್ಸ್ ಅ ಗುಡ್ ಡೆಸರ್ಟ್ ಅಂತ ಅಂದ್ಬಿಟ್ಟು ತಗೊತಾರೆ. ಎಷ್ಟು ತಿಂಗಳಾಯ್ತು ಶುರುವಾಗಿ? ಆಲ್ಮೋಸ್ಟ್ 1 year ಹತ್ತತ್ರ ಆಯಿತು ಸರ್. 1 year ಆಗಿದೆ. ಬಟ್ ಇಷ್ಟು ಬೇಗ ಮೋಸ್ಟ್ಲಿ ವರ್ಡ್ ಅಂತಾನೆ ಹೇಳ್ಬೋದು, ವರ್ಡ್ ಮೌತ್ ಆಗಿದೆ ಈಗ. ಹೌದು ಸರ್. ಅಲ್ವಾ? ಹೌದು. ಏನು ಅನಿಸ್ತಾ ಇದೆ, ಇಷ್ಟು ಫಾಸ್ಟಾಗಿ ಬೆಳೆಯುತ್ತೆ ಅಂತ ಅನ್ಕೊಂಡಿದ್ರ? ಅಂದರೆ ಲೈಕ್ 50-50. ಅಂದ್ರೆ ಈಗ ನನಗೊಂದು ಖುಷಿ ಆಗೋದು ಏನಂದ್ರೆ, ಹೊಸದಾಗಿ ಏನ್ ತಗೊಂಡ್ ಬಂದ್ರು ಕೂಡ ಒಂದು ಕುತೂಹಲ ಜನಕ್ಕೆ ಇರುತ್ತೆ, ನಡೆಯುತ್ತೆ. ಮಾಡಿದ್ರೆ ನಡೆಯಲ್ಲ ಅನ್ನೋದೊಂದು ಇದರಲ್ಲಿ ಗೊತ್ತಾಗ್ತಿದೆ. ಬ್ಯಾಂಗ್ಳೂರಿಯನ್ಸ್ ಆರ್ ಲೈಕ್ ಫುಡೀಸ್, ಲೈಕ್ ಅವ್ರಿಗೆ ಏನಾನ ಹೊಸದಾಗಿ ಟ್ರೈ ಮಾಡಬೇಕು, ಅದು ಎಸ್ಪೆಷಲಿ ಫುಡ್ ಝೋನಲ್ಲಿ ಸ್ವಲ್ಪ ಜಾಸ್ತಿನೇ ಟ್ರೈ ಮಾಡಬೇಕು ಅಂತ ಇರುತ್ತೆ. ಸೊ ಅವ್ರಿಗೆ ಇದು ಒಂದು ಬೆಸ್ಟ್ ಜಾಗ ಅಂತ ಅನ್ಬೋದು, ಬ್ಯಾಂಗ್ಳೂರ್ ಮಲ್ಲೇಶ್ವರಂ, ಅದು ಸಿಟಿ ಸೆಂಟರಲ್ಲಿ. ಸೊ ಏನಾನ ಟ್ರೈ ಮಾಡ್ಬೋದು ಅಂದರೆ ಅದೇ ಪಾಸಿಟಿವಲ್ಲಿ ಇದ್ವಿ. ಏನಾದರೂ ಮಾಡೋಣ, ನೋಡೋಣ ಏನು ರೆಸ್ಪಾನ್ಸ್ ಬರುತ್ತೆ ಅಂತ ಪಾಸಿಟಿವಲ್ಲಿ ಹಾಕಿದ್ವಿ. ಸೊ ಪಾಸಿಟಿವ್ ರೆಸ್ಪಾನ್ಸೇ ಬಂತು. ಏನದು ರೇಟ್ ನಿಮ್ದು ಎಷ್ಟು? ಸೊ ಸ್ಮಾಲ್ ಕಪ್ ಬಂದ್ಬಿಟ್ಟು 30 ರೂಪೀಸು. ಈ ಸ್ಮಾಲ್ ಕಪ್ಪಲ್ಲಿ 30 ರೂಪೀಸು. ಹಾಂ, 250 grams 160 ರೂಪೀಸು. ಇವಾಗ ಸ್ಟಾರ್ಟ್ ಮಾಡಿರೋ ಈ ಮಡಿಕೆ ಬಂದ್ಬಿಟ್ಟು 50 ರೂಪೀಸು. ಮಡಿಕೆ 50 ರೂಪೀಸ್? ಹಾಂ, ಮಡಿಕೆಲೇ ಬೇಯಿಸ್ತೀವಿ ಫುಲ್ಲು. ಓ ಹೌದಾ? ಇದು ಇನ್ನೂ ಟೈಮ್ ಜಾಸ್ತಿ ತಗೊಳುತ್ತೆ. ಇಲ್ಲಿ ಟೇಕ್ 2.5 hours. ಡೈರೆಕ್ಟ್ ಮಡಿಕೆನೇ ಹಾಕ್ಬಿಟ್ಟು ಮಡಿಕೆಲೇ ಬೇಯಿಸ್ತೀವಿ. ಬಿಕಾಸ್ ಅದ್ರದ್ದು ಸ್ಮೆಲ್ಲು, ಅದ್ರದ್ದು ಇದು ಬರುತ್ತೆ. ಮೋರ್ ಆಫ್ ಲೈಕ್ ಹೆಂಗೆ ಅಂದರೆ ತುಂಬ ರೂರಲ್, ಪಕ್ಕ ಹಳ್ಳಿ ಇದರಿಂದನೇ ಇರ್ದಂಗೆ ಇರುತ್ತೆ ಇದು. ಮಡಿಕೆಲಿ ಹೆಂಗೆ ಫುಡ್ ಮಾಡ್ಕೊಂಡು ಅವಾಗ ತಿಂತಾ ಇದ್ರಿ, ಹಾಂ ಅದೇ ಥರ. ಮತ್ತು ಇವಾಗ ಸ್ಟಾರ್ಟ್ ಮಾಡ್ಕೊಂಡ್ರೆ ಡ್ರೈ ಫ್ರೂಟ್ಸ್ ಒಂದು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹೌದು, ಎಲ್ಲ ಡ್ರೈ ಫ್ರೂಟ್ಸ್ನು ನಾವು ಫಸ್ಟು ಲೈಟ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದನ್ನ ಇದಕ್ಕೆ ಇದು ಮಾಡೋದು. ಅದು 50 ರೂಪೀಸು ಸ್ಮಾಲ್ ಕಪ್ಪು. ತಂದಿದ್ದೆಲ್ಲ ಖಾಲಿ ಆಗುತ್ತೆ? ಹಾಂ ಸರ್. ಎಷ್ಟು ಕೆಜಿ ತರ್ತೀರಿ ಸರ್? ಅದು ಡಿಪೆಂಡ್ ಆಗುತ್ತೆ, ಹಾಲು ಎಷ್ಟು ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಹಂಗಾರೆ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆಗಳಿದೆ, ಆಮೇಲೆ ಕ್ಲೋಸ್ ಆಗೋ ಸಾಧ್ಯತೆಗಳಿದೆ, ಇವತ್ತಿಲ್ಲ ಅಂದ್ರೆ ಇಲ್ಲ. ಹೌದು. ಸೊ ಕಾಂಟ್ರಾಕ್ಟ್ಗಳು ಕೊಟ್ಟಿದ್ದಾರೆ ಆ್ಯಕ್ಚುಲ್ ಆಗಿ. ಸೊ ಇಷ್ಟು ಕೆಜಿ ಬೇಕು ಅಂತ ಅಂದ್ಬಿಟ್ಟು ಫೋನ್ ನಂಬರ್ ಇಸ್ಕೊಂಡು ಕಾಂಟ್ರಾಕ್ಟ್ ಕೊಟ್ಟರೆ, ಸೊ ಅಲ್ಲೋಯ್ತು ಅಂದರೆ ಇಲ್ಲಿ ಲೇಟಾಗಿ ಹಾಕ್ತೀವಿ, ಇಲ್ಲಾಂದರೆ ಹಾಕೋದಿಲ್ಲ, ಆ ಥರ. ಬೇಸಿಕಲಿ ಇದನ್ನ ಬರ್ಡೇಗೆ ಕೇಕ್ ಥರನೂ ಇವಾಗ ಹೊಸದಾಗಿ ಟ್ರೆಂಡ್ ಮಾಡಿದ್ದಾರೆ. ಹಾಂ, ಅದೇ ಶೇಪಲ್ಲಿ ನಾವು ತೊಗೊಂಬರೋದು ಇಟ್ ವಿಲ್ ಬಿ ಸ್ಕ್ವೇರ್ ಶೇಪಲ್ಲಿ ಇರುತ್ತೆ. ಹೊಸದಲ್ಲಿದೆ, ಸ್ಕ್ವೇರ್ ಶೇಪಲ್ಲಿ ಇರುತ್ತೆ. ಆ ಕೇಕ್ ಬದಲಿಗೆ ಇದನ್ನೇ ತೊಗೊಂಡು ಹೋಗ್ತಾರೆ ಇವಾಗ. ಹಾಂ ಸರ್. ಡಾಕ್ಟರ್ ಚೇತನ್ ಸರ್, ಕೈಯಲ್ಲಿ ಗಿಣ್ಣು ಹಿಡಿದಿದ್ದೀರಿ, ಅಪರೂಪ ನನಗಂತೂ ಅನಿಸಿದ್ದು. ಹೇಳಿ, ನಿಮಗೇನು ಅನುಭವ ಇದೆ ಇದ್ರದ್ದು? ಇದು ಮೊದಲು ನಾವು ಚಿಕ್ಕವನಿದ್ದಾಗ ನಮ್ಮ ಅಮ್ಮ ಮಾಡ್ತಾ ಇದ್ರು. ಅವಾಗ ಅಲ್ಲಿ ಸುತ್ತಮುತ್ತ ಇದು ಹಾಲು ಸಿಗೋದು, ತುಂಬಾ ಹಸುಗಳೆಲ್ಲ ಇಟ್ಕೊಂಡಿರೋದು. ಅವಾಗ ಮಾಡ್ತಿರೋದು ತಿಂತಾ ಇದ್ವಿ. ಆಮೇಲೆ ನಾವು ಬೇರೆ ಕಡೆ ಶಿಫ್ಟ್ ಆದ್ಮೇಲೆ ಅಲ್ಲಿ ಸಿಗಲಿಲ್ಲ. ಆಮೇಲೆ ಸಿಕ್ಕಿದ್ರು ಕೂಡ ಅಪರೂಪ ಈಗ ಸಿಗೋದು. ಹಿಂಗೆ ಮಲ್ಲೇಶ್ವರಂಗೆ ಬರ್ತಾ ಇರ್ತೀನಿ. ನಾವು ಒಂದು ದಿವಸ ನೋಡ್ಬಿಟ್ಟು ಇಲ್ಲಿ ಸುಮಾರು ವರ್ಷದಿಂದ ನಾನು ಈ ಕಡೆ ಬಂದಾಗೆಲ್ಲ, ಉಡುಪಿ ಸ್ಟೋರ್ಗೆಲ್ಲ ಬಂದಾಗೆಲ್ಲ ಅಲ್ಲಿ ಬರ್ತಾ ಇರ್ತೀನಿ. ಅವಾಗ ಇಲ್ಲಿ ತಿನ್ಕೊಂಡು ಹೋಗೋದು, ಮನೆಗೊಂದು ಡಬ್ಬ ತಗೊಂಡು ಹೋಗೋದು ನಮ್ದು ಸಹಜ ಆಗಿದೆ. ಭಾಳ ಒಂದು ಈ ಸ್ವೀಟ್ಗಳ ತಿನ್ನೋ ಬದಲು, ತುಪ್ಪ ಸಕ್ಕರೆ ಬರೀ ಹಾಕಿರೋ ಬದಲು ಇದೊಂದು ನ್ಯೂಟ್ರಿಷನ್ ವ್ಯಾಲ್ಯೂ, ಕೊಲೆಸ್ಟ್ರಾಲ್ ಅಂತ ಒಂದು ಪ್ರಾಡಕ್ಟ್ ಇರ್ತದೆ ಇದ್ರಲ್ಲಿ, ಹಾಲಲ್ಲಿ. ಶುರುವಲ್ಲಿ ಒಂದು ಹಾಲು ಉತ್ಪಾದನೆ ಆಗೋದಕ್ಕೆ ಹಸು ಮಗುಗೆ ಆಕಳಿಗೆ ಮಾಡುತ್ತೆ. ಕೊಲೆಸ್ಟ್ರಾಲ್ ಅಂದರೆ ಇಮ್ಯುನೋಗ್ಲೋಬುಲಿನ್ಸ್ ಅಂದರೆ ಕ್ರಿಮಿಕೀಟ ಸಾಯಿಸುವಂಥ ಅದೊಂದು ಆ್ಯಂಟಿಬಾಡೀಸ್ಗಳು ನಮ್ಮ ಲಿಂಫೋಸೈಟ್ಸ್ ಪ್ರೊಡ್ಯೂಸ್ ಮಾಡೋದು.
ಅದು ಇಮ್ಯುನೋಗ್ಲೋಬ್ಯುಲಿನ್ಸು ತುಂಬ ಹೈ ಶೇಖರಣೆಯಲ್ಲಿ ಇರುತ್ತೆ, ಅದು ಹಾಲಲ್ಲಿ ಇರುತ್ತೆ. ಸೊ ಹೊಟ್ಟೆಲಿ ಕ್ರಿಮಿಕೀಟಗಳನ್ನೆಲ್ಲ ನ್ಯೂಟ್ರಲ್ ಮಾಡಿ ಆಕಳು ಮರಿಗೆ ಏನೂ ಬರಬಾರ್ದು ಅಂತ ಇರುತ್ತೆ. ಅದರಲ್ಲಿ ಒಂದು ಇದು ಮಾಡಿರುವಂಥದ್ದು. ಇದು ಒಂದು ನ್ಯಾಚುರಲ್ ಪಾಯಸ ಇದ್ದಂಗೆ, ದೇವ್ರು ಕೊಟ್ಟಿರೋ ಒಂದು ಪಾಯಸ ಇದ್ದಂಗೆ. ಈ ಸ್ವೀಟ್ಸ್ ಎಲ್ಲ ಕೊಡೋ ತಿನ್ನೋ ಬದಲು ಇದು ನ್ಯೂಟ್ರಿಷನ್, ವೆರಿ ನ್ಯಾಚುರಲ್ ಫುಡ್. ಆಗಿನ ಕಾಲದಲ್ಲಿ ಕಂಡುಹಿಡಿದವರು ನಮ್ಮ ಪೂರ್ವಜರು, ವಯಸ್ಸಲ್ಲಿ ಕಂಡುಹಿಡಿದವ್ರು. ವಂಡರ್ಫುಲ್. ನನಗೆ ಇವತ್ತು ಇದು ಟೇಸ್ಟು ಇಷ್ಟ. ನಾನು ಈ ಕಡೆ ಬಂದಾಗೆಲ್ಲ ಇದನ್ನು ತಿಂದುಬಿಟ್ಟೆ ಹೋಗೋದು. ಅದು ಅಷ್ಟು ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂ, ಮೆಡಿಕಲಲ್ಲಿ ವ್ಯಾಲ್ಯೂ, ಆಮೇಲೆ ರುಚಿ ಗೊತ್ತಿರೋರಿಗೆ ಗೊತ್ತು ಇದ್ರದ್ದು ಟೇಸ್ಟ್ ಚೆನ್ನಾಗಿದೆ. ಪೂರು ಭಾಳ ಚೆನ್ನಾಗಿ ಮಾಡ್ತಾರೆ. ಬೆಲ್ಲದಲ್ಲಿ ವೆರೈಟಿ ನನಗೆ ಭಾಳ ಇಷ್ಟ. ಯಾರಾದರೂ ಚಿಕ್ಕ ವಯಸ್ಸಲ್ಲಿ ಗಿಣ್ಣ ತಿಂದಿದ್ರೆ ಮತ್ತೆ ತಿನ್ನಬೇಕು ಅಂತಿದ್ರೆ, ಅದೇ ಟೇಸ್ಟ್ ಬೇಕು ಅಂತಿದ್ರೆ ಈ ಜಾಗಕ್ಕೆ ಬನ್ನಿ, ನಿಮಗೆ ಭಾಳ ಕರೆಕ್ಟಾಗಿ ಸಿಗುತ್ತೆ. ಡಾಕ್ಟ್ರ್ ಸರ್ಟಿಫೈ ಮಾಡಿದ್ಮೇಲೆ ಇನ್ನೇನು ಅದ್ಭುತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಖುಷಿ ಆಯಿತು, ಥ್ಯಾಂಕ್ ಯು. ನಂದು ಮಾಸ್ಟರ್ಸ್ ಆಗಿದೆ, ಮಾಸ್ಟರ್ಸ್ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ಸು. ಸೊ ಇದಾಗಿ ಐ ಆಮ್ ಆಲ್ರೆಡಿ ಪ್ಲೇಸ್ಡ್. ಹೌದಾ? ಹಾಂ, KPMG ಸರ್, ಆಡಿಟರ್ ಆಗಿ ಪ್ಲೇಸ್. KPMG MG. ಹಾಂ, ಸೊ ಆಡಿಟರ್ ಆಗಿ ಪ್ಲೇಸ್ ಕೂಡ ಆಗಿದ್ದೀನಿ. ಸೊ ನಿಮ್ದು ಕೂಡ ಇದರಲ್ಲಿ ಆ್ಯಡ್ ಆಗಿದೆ ಹಂಗಾರೆ. ಹಾಂ ಸರ್, ನಮ್ಮ ಅಪ್ಪ ಅಮ್ಮಗೆ ಹೆಲ್ಪ್ ಮಾಡ್ತೀನಿ ಇಲ್ಲಿ ಬಂದು. ಮೇನ್ಲಿ ಇದನ್ನ ನೋಡ್ಕೊಳ್ಳೋದು ನಮ್ಮ ಡ್ಯಾಡಿ ಮಮ್ಮಿನೇ. ಡ್ಯಾಡಿ ಮಮ್ಮಿ. ನಿಮ್ಗೆ ಹಾಗಾದ್ರೆ ಒಂದು ಪಾರ್ಟ್ ಅಂತ ಅನ್ಕೊಳ್ಳೋಣ. ಹಿಂಗೆ ನೀವು ಇಲ್ಲಿ ನಿಂತ್ಕೊಂಡು ಬಿಸ್ನೆಸ್ ಮಾಡೋದು ಏನು ಅನ್ಸುತ್ತೆ? ತುಂಬ ಜನ ನೋಡ್ತಾ ಇದ್ದಾರೆ, ಒಂದು ಇನ್ಸ್ಪೈರ್ ಆಗ್ಬೋದು ಅವ್ರಿಗೆ. ನಾನು ನಿಂತ್ಕೊಂಡು, ಕೆಲವೊಬ್ರು ಫುಟ್ಪಾತಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋದು ಹೇಗೆ, ನಾನು ಮಾರಾಟ ಮಾಡೋದು ಹೇಗೆ, ಏನೋ ದೊಡ್ಡ ದೊಡ್ಡ ಕನಸುಗಳು ಕಟ್ಕೊಂಡ್ಬಿಟ್ಟಿರ್ತಾರೆ. ಏನು ಹೇಳ್ತೀರಿ ಅವ್ರಿಗೆ? ಸರ್ ಆ್ಯಕ್ಚುಲಾಗಿ ಈ ಫುಟ್ಪಾತ್ ಮೇಲೆ ಬಂದು ನಿಂತ್ಕೊಳ್ಳೋದಕ್ಕೆ ಮುಜುಗರ ಅದು ಇದು ಅಂತಾರೆ. ಆ ಥರ ಎಲ್ಲ ನೋಡಬಾರ್ದು. ಬಿಕಾಸ್ ದಿಸ್ ಇಸ್ ಆಲ್ಸೋ ಅ ಬಿಸ್ನೆಸ್. ಇದು ಕೂಡ ಪ್ಯೂರ್ ಬಿಸ್ನೆಸ್. ಒಂದು ಆಫೀಸಲ್ಲಿ ಮಾಡೋದು ಒಂದೇ, ಇಲ್ಲಿ ನಿಂತ್ಕೊಂಡು ಮಾಡೋದು ಒಂದೇ. ಇದು ಬಿಸ್ನೆಸ್ ಮೈಂಡೆಡ್ ಆಗಿ ನೀವು ಏನು ಸರ್ವ್ ಮಾಡ್ತೀರಾ, ನಿಮ್ಮ ಸರ್ವಿಸ್ ಹೆಂಗಿರುತ್ತೆ ಅದು ಡಿಪೆಂಡ್ ಆಗುತ್ತೆ. ನನಗೆ ಆ ಥರ ಯಾವತ್ತೂ ಶೈ ಫೀಲ್ ಆಗಿಲ್ಲ. ನನಗೆ ಆ ಥರ ಶೈ ಫೀಲ್ ಏನಾಗಿಲ್ಲ. ಇಟ್ಸ್ ಲೈಕ್ ನಾನು ಸರ್ವಿಸ್ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ರೆಸ್ಪೆಕ್ಟಬಲ್ ಸರ್ವಿಸ್. ಇವಾಗ ಹೊಸದಾಗೆ ಟ್ರೆಂಡ್ ಆಗ್ತಾ ಇರೋದು ಲೈಕ್ ಫುಡ್ ಇಂಡಸ್ಟ್ರಿ ಟ್ರೆಂಡ್ ಆಗ್ತಾ ಇರೋದು ಕ್ಲೌಡ್ ಕಿಚನ್. ಸೊ ಕ್ಲೌಡ್ ಕಿಚನ್ ಬೇಸಿಕಲಿ ಬಂದ್ಬಿಟ್ಟು ಫುಡ್ ಟ್ರಕ್ ಇರ್ಬೋದು, ಇಲ್ಲಾಂದರೆ ಈ ಥರ ಸ್ಟಾಲ್ಸ್ ಇರ್ಬೋದು. ಇವಾಗ ಎಷ್ಟೊಂದು ಫುಡ್ ಮೇಳಗಳು ಕೂಡ ಆಗ್ತಾ ಇದೆ, ಅಲ್ಲೆಲ್ಲ ಇದು ಜಾಸ್ತಿನೇ ಇದಾಗ್ತಾ ಇರುತ್ತಲ್ಲ. ಸೊ ಇಟ್ಸ್ ಅ ವೆರಿ ಗುಡ್ ಸ್ಟಾರ್ಟಪ್ ಫಾರ್ ಫುಡ್ ಪೀಪಲ್, ಫುಡ್ ಇಂಡಸ್ಟ್ರಿ ಪೀಪಲ್. ವೆರಿ ಗುಡ್ ಸ್ಟಾರ್ಟ್ಅಪ್. ಓಕೆ. ಅಂತವ್ರು ಇದನ್ನ ಗಮನಿಸಬೇಕು. ಎಸ್, ಹೊಸದು ಏನು ತಗೊಂಡ್ ಬಂದ್ರೆ ಎಲ್ಲಿ ನಡೆಯುತ್ತೆ, ಆಮೇಲೆ ಜಾಗನೂ ಇಂಪಾರ್ಟೆಂಟ್ ಆಗುತ್ತೆ. ಲೊಕೇಶನ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಇದು ನಿನ್ನೆಲ್ಲೇ ಹೋಗಿ ಮಾಡಿದ್ರೆ ಕಷ್ಟ ಆಗುತ್ತೆ. ಹೌದು ಅಲ್ವಾ? ಹೌದು. ಹಾಗಾಗಿ ಮಲ್ಲೇಶ್ವರಂ ಇದು ಹಾಟ್ ಕೇಕ್ ಅಂತಾನೆ ಹೇಳ್ಬೋದು ಬೆಂಗಳೂರಿಗೆ. ಹೌದು, ಫುಡ್ ಝೋನ್, ಫುಡ್ ಹಾರ್ಟ್ ಅಂತ ಅನ್ಬೋದು ಇದನ್ನ. ಓಕೆ, ಮುಂದೆ ಏನಾದರೂ ಇದನ್ನು ದೊಡ್ಡದು ಮಾಡಬೇಕು ಅಂತದ್ದು ಏನಾದರೂ ಅನಿಸ್ತಾ ಇದೆ? ಈಗ ಮನೆಯಲ್ಲಿ ಆ ಥರ ಡಿಸ್ಕಷನ್ ಏನಾದರೂ ನಡೆದಿದೆಯಾ? ರೈಟ್ ನಾವು ಇದೆ ಸರ್. ಲೈಕ್ ನಾವು ಫುಡ್ ಮೆನ್ಯೂಲಿ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ದ್ಯಾನ್ ಶಾಪ್ ಎಕ್ಸ್ಪ್ಯಾಂಡ್ ಮಾಡೋದಕ್ಕಿಂತ. ಬಿಕಾಸ್ ಅದು ಎಕ್ಸ್ಪ್ಯಾಂಡ್ ಮಾಡ್ತು ಅಂದರೆ ದ ಪ್ರೈಸ್ ವಿಲ್ ಇನ್ಕ್ರೀಸ್. ಫುಡ್ ಹೋಟೆಲ್ ಅದು ಇದು ಇಡ್ತೀವಿ ಅಂದರೆ ದ ಪ್ರೈಸ್ ವಿಲ್ ಇನ್ಕ್ರೀಸ್. ವಿ ವಾಂಟ್ ಟು ಬಿ ಗಿವ್ ಅಫೋರ್ಡಬಲ್ ಪ್ರೈಸಿಂಗಲ್ಲಿ ಇರಬೇಕು. ಈವನ್ ದೇ ಹ್ಯಾವ್ ಟು ಟೇಸ್ಟ್ ವೆರಿ ಗುಡ್ ಡೆಸರ್ಟ್. ಸೊ ಇಟ್ ಈಸ್ ಲೈಕ್ ದಟ್. ಎರಡು ವೇಲ್ ಥಿಂಕ್ ಮಾಡ್ತಾ ಇದ್ದೀವಿ. ಬಟ್ ನಾವು ಮೆನ್ಯೂನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ಎಕ್ಸ್ಪ್ಯಾಂಡೆಡ್ ಮೆನ್ಯೂ. ಸೊ ರೀಸೆಂಟಾಗಿ ಎಕ್ಸ್ಪ್ಯಾಂಡ್ ಮಾಡಿರೋದು 1 ವೀಕ್ ಆಗಿದೆ. ಸೊ ಈವನ್ ದಟ್ ಈಸ್ ಆಲ್ಸೋ ಗಿವಿಂಗ್ ಪಾಸಿಟಿವ್ ರೆಸ್ಪಾನ್ಸ್. ಸರ್ ಇದು ಬಂದ್ಬಿಟ್ಟು FSSAI ಇಂದ ಲೈಸೆನ್ಸ್ ಬರೆದಿರ್ತೀವಿ. ಅವರು ಲ್ಯಾಬಿಗೆ ತೊಗೊಂಡೋಗಿ ಟೆಸ್ಟ್ ಮಾಡಿರ್ತಾರೆ, ಯಾವುದೇ ಥರ ಹಾನಿಕರ ಇರೋದಿಲ್ಲ ತಿಂದರೆ ಅಂತ ಅವರು ನಮಗೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಲೈಸೆನ್ಸು ಮಾಡಿಸಿದ್ದೀವಿ. ಓಕೆ. ಹಾಂ, ಮೊದಲು ಲ್ಯಾಬಿಗೆ ಕಳಿಸಿ ಆಮೇಲೆ ಬಂದಿದ್ದೀರಿ. ಇದು ಎಲ್ರಿಗೂ ಬರ್ಬೇಕು ನೋಡಿ ಸರ್. ನಮ್ಮ ಫುಡ್ಡನ್ನು ಜನಗಳಿಗೆ ಕೊಡೋ ಮುಂಚೆ ಇದು ಎಲ್ಲ ಕಡೆ ಟೆಸ್ಟ್ ಆಗಬೇಕು ಅಲ್ವಾ? ಆಮೇಲೆ ಇದ್ರ ಪ್ರೊಸೀಜರ್ ಹೇಳ್ರಿ, ಹೇಗೆ ಅದನ್ನು ಮಾಡಿಸಿದ್ರಿ ಅಂತ. ಅವರು ಅಂಬರೀಷ್ ಅಂತ ಇದ್ದಾರೆ ಒಬ್ಬರು, ಅವರು ಇದು ಮ್ಯಾನೇಜರು ಅನ್ಸುತ್ತೆ ಇದರಲ್ಲಿ FSSAI ಅವರಲ್ಲಿ. ಅವ್ರು ಬಂದು ನಮ್ಮನ್ನೆಲ್ಲ ಇದು ಮಾಡಿಬಿಟ್ಟು ಶ್ಯಾಂಪಲ್ ತೊಗೊಂಡೋಗಿ 1 ವೀಕ್ ಟೆಸ್ಟ್ ಮಾಡಿ ಆಮೇಲೆ ಕಮಿಷನರು ಅವರು ಇದು ಮಾಡಿಬಿಟ್ಟು ಪರ್ಮಿಷನ್ ತೊಗೊಂಡು ಬಂದೆ. ಎಷ್ಟು ದಿವಸ ಹಿಡಿತಿದೆ ಪರ್ಮಿಷನ್ ಬರ್ಬೇಕಂದ್ರೆ? ನಿಮ್ಮ ಕಡೆಯಿಂದ ಏನೇನು ಮಾಹಿತಿ ಕೇಳಿದ್ರು ಅವರು? ಅದೇ ಥರ ನಮ್ಮದು ಆಧಾರ್ ಕಾರ್ಡ್ ಇದು ಮಾಡಿಕೊಂಡು ಇದ್ರದ್ದು ಅಡ್ರೆಸ್ ತೊಗೊಂಡ್ರು, ಏನೇನು ವಿವರ, ಒಂದು 4-5 ವಿವರ ತೊಗೊಂಡಿದ್ದಾರೆ. ಏರಿಯಾ ಏನು, ನಮ್ಮ ಏಜ್ ಏನು, ನಿಮ್ಮ ಎಲ್ಲಿರೋದು, ಅಡ್ರೆಸ್ಸು ಎಲ್ಲ ತೊಗೊಂಡು ಗಿಂದು ಹೆಂಗೆ ಮಾಡ್ತೀರ ಎಲ್ಲ ತೋರಿಸಿ ಇದು ಮಾಡಿ. ಒಟ್ಟು ಇದನ್ನ ಎಲ್ಲರೂ ಮಾಡಿಸ್ಬೋದು. ಅವ್ರು ಬಂದು ನೋಡ್ಬಿಟ್ಟು ಲ್ಯಾಬಲ್ಲಿ ಫಸ್ಟ್ ಟೆಸ್ಟ್ ಮಾಡ್ತಾರೆ ಸರ್. ಲ್ಯಾಬಲ್ಲಿ ಟೆಸ್ಟ್ ಮಾಡಿದ್ಮೇಲೆ ಮಾಡೋಕ್ಕೆ. ಈಗ ನಾನು ಒಂದು ನಿಮ್ಮಂಗೆ ಯಾವುದೋ ಸಣ್ಣದೊಂದು ಹೋಟ್ಲ್ ಇಟ್ಕೊಂಡಿದ್ದೀನಿ, ಇನ್ನೇನೋ ಇಟ್ಕೊಂಡಿದ್ದೀನಿ, ಟೆಸ್ಟ್ ಮಾಡಿಸ್ಬೋದಾ ಫುಡ್ಡು? ಬೇಕು ಸರ್, ನೀವು ಮಾಡಿಸ್ಲೇಬೇಕು. ಮಾಡಿಸ್ತಾ ಸೊ ಜನಗಳಿಗೆ ಒಂದು ನಂಬಿಕೆ ಬರುತ್ತೆ. ಒಳ್ಳೆ ಫುಡ್ ತಿಂತಾ ಇದೀವಿ ನಾವು, ನಮ್ಮ ಹೆಲ್ತ್ಗೆ ಏನೂ ಆಗಲ್ಲ ಅನ್ನೋ ಒಂದು ನಂಬಿಕೆ ಬರುತ್ತೆ. ಕಸ್ಟಮರ್ಸು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಸೊ ಕಸ್ಟಮರ್ಸು ಅವ್ರದ್ದು ಥಿಂಕಿಂಗ್ ಏನು, ನಾವು ಏನು ದುಡ್ಡು ಕೊಡ್ತೀವೋ ಅದು ತಕ್ಕನಂಗೆ ಟೇಸ್ಟ್ ಇರಬೇಕು ಅನ್ನೋದು. ಟೇಸ್ಟ್ ಅವರು
ಇಷ್ಟಪಟ್ಟಿದ್ದಾರೆ, ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಅಫೋರ್ಡಬಲ್ ಪ್ರೈಸು, ಒಂಥರ ಕಸ್ಟಮರ್ ಬರೋದು, ವ್ಯಾಪಾರ ಮಾಡೋದು ಎಲ್ಲ ಒಂಥರ ಸಂತೋಷ, ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಹೌದು. ಕಸ್ಟಮರ್ಗೋಸ್ಕರ ನಾವು ಕಷ್ಟ ಬಿದ್ದು ಮಾಡೋಣ ಅಂತ ಮಾಡಿದೆ. ಶುರುನಲ್ಲಿ ಒಂದಿಷ್ಟು ಗೊಂದಲಗಳು ಇದ್ದೇ ಇರುತ್ತೆ ಸರ್. ಇದು ಯಾರು ತಗೊಳ್ತಾರೆ, ಇದು ಗೊತ್ತೇ ಇಲ್ಲ, ಇಡ್ಲಿ ವಡೆ ತಿಂದು ಅಭ್ಯಾಸ ಆಗಿರುತ್ತೆ, ಏನೋ ಅಂಥವೇನೋ ಹುಡುಕ್ತಾ ಇರ್ತೀರಿ, ಇದನ್ನೇನಪ್ಪ ಅಂತ ಅನಿಸ್ತಾರೆ. ಹಂಗೇನೋ ಡಿಸ್ಕಷನ್ ನಡೆದಿತ್ತಾ? ಆ ಥರ ಏನು ಅನಿಸಿರ್ಲಿಲ್ಲ, ಮಾಡೋಣ. ಸೊ ನಮ್ಮ ಕರ್ನಾಟಕ ಜನತೆಗಳಿಗೆ ಗೊತ್ತಿರುತ್ತೆ ಗಿಣ್ಣು ಅನ್ನೋದು ಏನಂತ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಪಕ್ಕದ ರಾಜ್ಯದವ್ರಿಗೂ ಗೊತ್ತಿರುತ್ತೆ. ಸೊ ಇದನ್ನು ಯಾಕೆ ಟ್ರೈ ಮಾಡಬೇಕು ಅಂತ ಮಾಡೋಣ, ಏನಾಗುತ್ತೋ ನೋಡೋಣ. ಸೊ ಅದ್ರಲ್ಲಿ ಬೇರೆ ಇದು ಕ್ಯಾಪಿಟಲ್ ತುಂಬ ಏನು ಇನ್ವೆಸ್ಟ್ಮೆಂಟ್ ಮಾಡೋ ಥರ ಇರೋದಿಲ್ಲ. ಸೊ ಹಾಗಾಗಿ ಒಂದು ಪ್ರಯತ್ನ ಪಟ್ವಿ ಸರ್. ಪ್ರಯತ್ನ ಪಟ್ಟಿದ್ದಕ್ಕೆ ದೇವರು ನಮ್ಮನ್ನ ಕಾಪಾಡ್ತಾ ಇದ್ದಾನೆ ಸರ್. ಯಾರಾದ್ರೂ ಈಗ ಫ್ರಾಂಚೈಸಿ ಗಿಂಚೈಸಿ ಅಂತ ಈಗ ಅಂತ ಯೋಚನೆ ಏನಾದರೂ ಬಂದು ಯಾರು ಮಾಡ್ತಾರೆ ಅಂದ್ರೆ ಕೊಡ್ತೀರಿ ಆ ಥರದ್ದು? ಸದ್ಯಕ್ಕೇನು ಆ ಥರ ಏನು ಯೋಚನೆ ಮಾಡಿಲ್ಲ ಸರ್, ಯಾರೂ ಬಂದಿಲ್ಲ, ಯೋಚನೆ ಮಾಡಿಲ್ಲ ಸರ್ ಸದ್ಯಕ್ಕೆ. ಮಾಡಿಲ್ಲ. ಈಗ ನೀವೇ ಇನ್ನೂ ಸೆಟ್ರೇಟ್ ಆಗ್ತಾ ಇದ್ದೀವಿ. ನಾವೇನು ಸೆಟ್ರೇಟ್ ಆಗ್ತಾ ಇದ್ದೀವಿ, ಜನಗಳಿಗೆ ತಲುಪೋಕ್ಕೆ ಏನೇನು ವ್ಯವಸ್ಥೆ ಮಾಡ್ಬೇಕೋ ಮಾಡ್ತಾ ಇದ್ದೀವಿ ಸರ್. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ, ಎಲ್ಲ ಕಡೆಯಿಂದ ಬರ್ತಾರೆ. ಎಲೆಕ್ಟ್ರಾನಿಕ್ ಸಿಟಿ, BTM ಲೇಔಟು, ಚಂದಾಪುರ ಆ ಕಡೆಲ್ಲ ಬಂದು ತೊಗೊಂಡು ತಿನ್ಕೊಂಡು ಹೋಗ್ತಾರೆ. ಆಮೇಲೆ ಅವ್ರು ಚೆನ್ನಾಗಿದೆ ಅಂತಲೂ ಹೇಳ್ತಾರೆ, ರೆಸ್ಪಾನ್ಸು ಟೇಸ್ಟಿ ಅವರು ತುಂಬ ಇಷ್ಟಪಟ್ಟಿದ್ದಾರೆ. ಬಟ್ ಈಗ ಒಂದು ಪ್ರಾಬ್ಲಮ್ ಇದೆ ಅಂತ ಅನ್ಕೊಂಡೆ, ಅಂದರೆ ಕೆಲವು ನಮ್ಗೆ ಹಾಲು ಸಿಗಲಿಲ್ಲ ಅಂದರೆ ಆ ದಿವಸ ಇರೋದೇ ಇಲ್ಲ ಇದು ಅಂತ. ಸೊ ನಮ್ಮ ಏಜೆಂಟ್ ಇದ್ದಾರೆ, ಅವರು ಒಂದು ಫಾರ್ಮ್ ಹೌಸ್ಗೂ ಇರುತ್ತೆ. ಅವರು ಆಂಧ್ರ ಪ್ರದೇಶ, ತಮಿಳ್ನಾಡು, ಸೊ ವರ್ತೂರು ಫಾರ್ಮ್ ಹೌಸ್ ಎಲ್ಲ ಇದೆ. ಆ ಥರ ಎಲ್ಲ ಕಡೆ ಫಾರ್ಮ್ ಹೌಸ್ಗೆ ಹೋಗ್ಬಿಟ್ಟು ಕಲೆಕ್ಟ್ ಮಾಡಿ ತೊಗೊಂಡ್ಬಿಡ್ತಾರೆ. ಸೊ ತೊಗೊಂಡು ಬಂತು ಅಂದರೆ ನಾವು ಹಾಲು ಸ್ಟೋರ್ ಮಾಡಿ ಮಾಡ್ತೀವಿ ಸರ್. ನಾವು ಹಾಲು ಒಂದು ಅವ್ರು ವೀಕ್ಲಿ 2-3 ಡೇಸ್ ತೊಗೊಂಡ್ಬಂದು ಕೊಡ್ತಾರೆ. ಸೊ ಅದನ್ನು ಸ್ಟೋರ್ ಮಾಡ್ಕೊಂಡು ಮಾಡ್ತೀವಿ. ಎಷ್ಟು ತರಿಸ್ತೀರಿ? ಎಷ್ಟು? ಒಂದು 5-6 ಲೀಟರ್ಸ್ ತರಿಸ್ತಾರೆ. ಸೊ ಅದನ್ನು ನೋಡಿ ಅದು ಎಷ್ಟು ಮಿಕ್ಸ್ ಇರಬೇಕು ನೋಡಿಕೊಂಡು ಅದಕ್ಕೆ ಅಷ್ಟೇ ನಿಮ್ಗೆ ಸಿಗೋದು? ಅಷ್ಟೇ ಸಿಗೋದು. 6 ಲೀಟ್ರ್ ಅಷ್ಟೇ ಸಿಗೋದು. ಅದನ್ನು ನೋಡ್ಕೊಂಡು ಮಾಡೋದು. ತುಂಬ ದೊಡ್ಡ ಯೂಸ್ ಆಗಿ ಸಿಕ್ಕಲ್ಲ? ಅಷ್ಟೆಲ್ಲ ಆಗಲ್ಲ ಸರ್, ಅಷ್ಟೆಲ್ಲ ತುಂಬ ಇದು ಮಾಡೋಕ್ಕಾಗಲ್ಲ. ಒಂದು ಲಿಮಿಟೆಡ್ ಇದು. ಆಮೇಲೆ ಯಾವ್ದಾರ ದೊಡ್ಡ ಆರ್ಡರ್ ಬಂದ್ರೆ ಅದು ಕೊಟ್ಟರೆ ಇಲ್ಲ ಅಂತ ಹೇಳ್ತಾ ಇದ್ರು. ದೊಡ್ಡ ಆರ್ಡರ್ಗಳು ಅಂದರೆ ಅದು ನೋಡ್ಕೊಂಡು ಅದು ಮಾಡಬೇಕು. ಅದು ತುಂಬ ನೀವು ಇವತ್ತು ನಾಳೆನೇ ದೊಡ್ಡ ಆರ್ಡರ್ ಅಂತಂದ್ರೆ ಮಾಡೋಕ್ಕಾಗೋದಿಲ್ಲ. ಎಷ್ಟು ದಿವಸ ಮುಂಚೆ ಹೇಳ್ಬೇಕು? ಅಟ್ಲೀಸ್ಟ್ ಒಂದು ವೀಕ್ ಆರ್ ಮುಂಚೆ ಹೇಳ್ಬೇಕು ದೊಡ್ಡ ಆರ್ಡರ್ಗಳೆಲ್ಲ ಬೇಕಂದ್ರೆ. ಸೊ ಅರೇಂಜ್ ಮಾಡೋಕ್ಕಾಗುತ್ತಲ್ಲ ಅಂತ ಒಂದು ಹೇಳ್ಬೋದು. ಏನು ಮಾಡ್ತೀರಿ ಚಾರ್ಜಸ್? ಅದು ಕೆಜಿನ ಲೀಟರ್? ಕೆಜಿ ನಾವು ಇದು ಪ್ರಿಪ್ರೇಷನ್ ಮಾಡೋಕ್ಕೆ 1 kg 640 1 kg. ಸೊ ಅದನ್ನು 1/4 kg 1/2 kg ಆ ಥರ ಕೊಡ್ತೀವಿ. ಸೊ ಇದುವರೆಗೂ ನಾವು ಯಾವುದು ದೊಡ್ಡ ಆರ್ಡರ್ ಮಾಡಿಲ್ಲ. ಮಾಡ್ತು ಅಂದರೆ ಮುಂದೆ ಗೊತ್ತಾಗುತ್ತೆ ಏನಿರುತ್ತೆ ಅಂತ. ಓಕೆ. ಈಗ ಒಂದು ಕೆಜಿ ತೊಗೊಂಡ್ರೆ ಎಷ್ಟು ಜನಕ್ಕೆ ಸರ್ವ್ ಮಾಡ್ಬೋದು ಸರ್? ಒಂದು ಯಾರು ಸಣ್ಣ ಪುಟ್ಟ ಮನೆಗೆ ಏನಾದರೂ ತರಿಸಿದ್ರೆ 1 kg ತೊಗೊಂಡಂತಂದರೆ ಒಂದು 10 ಮೆಂಬರ್ಸ್ ತಿನ್ಬೋದು ಸರ್. 100 ಗ್ರಾಮ್ಸ್ ಅನ್ಕೊಳ್ಳಿ. 100 ಗ್ರಾಮ್ಸ್ ಸಫಿಷಿಯೆಂಟಾಗಿ ತಿನ್ಬೋದು. ಸಫಿಷಿಯೆಂಟ್ ಸಾಕಾಗುತ್ತೆ. 100 ಗ್ರಾಮ್ಸ್ ಅದರ ಬರುತ್ತೆ, ಅದು ಚೆನ್ನಾಗಿ ತಿನ್ಬೋದು. ಹಾಂ. ಈಗ ಇನ್ನೊಂದು ಏನಂದರೆ, ಈಗ ಏನೋ ಸ್ವೀಟ್ ತೊಗೋತಿರ್ತಾರೆ, ಅದರ ರೀಪ್ಲೇಸ್ ಮಾಡೋಣ, ಹೊಸದೇನೋ ಕೊಟ್ಟಂಗೆ ಆಗುತ್ತೆ, ಹಳೆ ನೆನಪುಗಳು ಬಂದಂಗೆ ಆಗುತ್ತೆ ಅಂತ ಅಲ್ವಾ? ಹೌದು ಸರ್. 500-600 ರೂಪಾಯಿ ಸ್ವೀಟಿಗೆ 1 kg ಖರ್ಚು ಮಾಡ್ತಾರೆ. ಅದ್ರ ಬಗ್ಗೆ ಇದನ್ನು ರೀಪ್ಲೇಸ್ ಮಾಡ್ಬೋದಾ? ಹೆಲ್ತಿ ಫುಡ್ ಬೇರೆ ಇದು. ಪ್ರೋಟೀನ್ಸು, ವಿಟಮಿನ್ಸು ಎಲ್ಲ ಥರ, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಥರ ಸಿಗುತ್ತೆ ನಿಮಗೆ. ಸೊ ಹೆಲ್ತಿಯಾಗಿರುತ್ತೆ. ಇದನ್ನೆಲ್ಲರೂ ಪ್ರಿಫರ್ ಮಾಡ್ತಾರೆ. ಓಕೆ. ಹಾಂ, ಅದ್ಭುತ ಸರ್, ಹೊಸ ಕಾನ್ಸೆಪ್ಟ್, ಭಾಳ ಖುಷಿ ಆಯಿತು. ಆಮೇಲೆ ಇಷ್ಟು ಬೇಗ ಇದು ಪ್ರಚಾರ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ರ? ಇಲ್ಲ, ಅನ್ಕೊಂಡಿರಲಿಲ್ಲ ಸರ್ ನಾವು. ಅದು ಜನಗಳೇ ಇದನ್ನು ರೆಸ್ಪಾನ್ಸ್ ಮಾಡಿ, ಜನಗಳೇ ಇದನ್ನು ಒಂದು ಮೇಲ್ತರಕ್ಕೆ ಒಂದು ಇದಾಯಿತು. ಜನಗಳು ಒಪ್ಕೊಂಡ್ರೆ ತಾನೇ. ಟೇಸ್ಟ್ ಚೆನ್ನಾಗಿದೆ ಅಂತ ನೀವು ಒಬ್ರು ತಿಂದರೆ ಏನು ಹೇಳ್ತಾರೆ, 4 ಜನಕ್ಕೆ ಹೇಳ್ತಾರೆ ಚೆನ್ನಾಗಿದೆ ಟೇಸ್ಟ್, ಇಲ್ಲಿ ಟ್ರೈ ಮಾಡಿ, ಇಲ್ಲಿ ಚೆನ್ನಾಗಿದೆ, ಇದು ತಿನ್ನಿ ಅದು ತಿನ್ನಿ ಅಂತ ಅವರೇ ಹೇಳ್ತಾ ಇರ್ತಾರೆ. ಸೊ ಜನಗಳಿಗೆ ರುಚಿ ಒಪ್ಕೊಂಡ್ರೆ ಅದಾಗದೇ ಆಟೋಮೆಟಿಕಾಗಿ ಬಿಸ್ನೆಸ್ ಕ್ಲಿಕ್ ಆಗುತ್ತೆ ಸರ್. ಈಗ ನೀವು ಇದನ್ನು ಕೂಲಲ್ಲಿ ಇರಬೇಕು ಅಂತಂದರೆ ಇದು ಬಾಕ್ಸ್ ಹೇಗೆ ಸರ್? ಇದು ಕೂಲ್ ಇದೆಯಾ ಇದು? ಈಗ ಈ ಬಾಕ್ಸ್ ಏನು ಕೂಲ್ ಇರೋದಿಲ್ಲ ಸರ್. ನಮ್ಮ ಮನೆ ಹತ್ರ ಇರೋದ್ರಿಂದ ನಾವು ಫ್ರಿಜ್ಜಲ್ಲಿ ಇರೋದನ್ನ ನಾವು ಖಾಲಿ ಇದ್ದ ತಕ್ಷಣ ತೊಗೊಂಡ್ಬಂದು ಕೊಡ್ತೀವಿ. ಓಹೋ. ಈಗ ಯಾರು ಇಟ್ಕೊಂಡ್ರೆ ಹಂಗಾರೆ ಮನೆ ಪಕ್ಕನೇ ಇದು ಇರೋದ್ರಿಂದ ಇದು ಆಗ್ತಿದೆ? ಹೌದು. ಇಲ್ಲ ಅಂದ್ರೆ ಇದು ಫ್ರಿಜ್ ಇಲ್ಲ ಅಂದ್ರೂ ಇದು ನಿಮ್ಗೆ ಹಂಗೆ ಇಟ್ಕೊಂಡು 24 hours ಇದೆ, ಏನಾಗಲ್ಲ. ನೀರ್ಗೀರ್ ಆಗೋದು ಇಲ್ಲ, ಏನಾಗಲ್ಲ. ಹಂಗಾಗಲ್ಲ. ಕರ್ಗೋ ಥರ ಆ ಥರ ಏನು ಆಪ್ಷನ್ ಇದಿಲ್ಲ. ಅದು ಚೆನ್ನಾಗೇ ಇರುತ್ತೆ. ಟೈಮಿಂಗ್ಸ್ ಏನು ಸರ್? ನಾವು 12 o'clock ಇಂದ 9:30 10 o'clock ತನಕ ಓಪನ್ ಮಾಡ್ತೀವಿ ಸರ್. ಬೆಳಿಗ್ಗೆ 12, ಈವ್ನಿಂಗ್ 9:30 ತನಕ ಇರ್ತೀವಿ. ರಜಾ ಏನಿರೋದಿಲ್ಲ, ರಜಾ ಏನು ಆಗ್ತಿಲ್ಲ. ಸೊ ಏನೋ ಫಂಕ್ಷನ್ ಬಂತಂದ್ರೆ ಅಷ್ಟೇ, ಬಟ್ ಇಲ್ಲಾಂದ್ರೆ ನಾರ್ಮಲ್ ರಜಾ ಇರೋದು. ಯಾಕಂದ್ರೆ ಈಗ ಪಾಪ ದೂರದಿಂದ ಬರೋರು ಇರ್ತಾರೆ, ಅವ್ರಿಗೆ ಮಿಸ್ಗೈಡ್ ಆಗಬಾರ್ದು ಅಂತ ಮತ್ತೆ ಬಂದು ಬೇಜಾರಾಗ್ತಾರೆ. ಇದರ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಿ ಸರ್? ಮಲ್ಲೇಶ್ವರಂ 10th ಕ್ರಾಸ್, ಅಯ್ಯಂಗಾರಿ ಬೇಕ್ರಿ ಕೆಳಗಡೆ ಸರ್. 10th ಕ್ರಾಸ್, ಮಲ್ಲೇಶ್ವರಂ 10th ಕ್ರಾಸು. ಇದು ಟೆಂಪಲ್ ರೋಡು, ಅಯ್ಯಂಗಾರ್ ಬೇಕ್ರಿ ಕೆಳಗಡೆ ಇದೆ.
ಯಾಕಂದ್ರೆ ಅಮ್ಮನ ಐಡಿಯಾ ನಿಮ್ದು ಅದಕ್ಕೊಂದಿಷ್ಟು ಮೇಲೆ ಮಾರ್ಕೆಟಿಂಗ್ ಐಡಿಯಾ ಅಪ್ಪನ ಸಪೋರ್ಟು ಎಲ್ಲದರಿಂದ ಇದು ಗಿಣ್ಣು ಸಕ್ಸಸ್ ಆಗಿದೆ ಅಂತ ಹೌದು ಸರ್, ಹೌದು. ಬೆಸ್ಟ್ ಆಗ್ಲಪ್ಪ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಇದಕ್ಕೆ ದೊಡ್ಡದಾಗಿ ಬೆಳಿ, ಇನ್ನೊಬ್ರಿಗೆ ಸ್ಫೂರ್ತಿ. ನೀವು ಸ್ಟಾರ್ಟ್ಅಪ್ ಮಾಡೋರು ತುಂಬಾ ಜನ ಈಗ ಒದ್ದಾಡ್ತಾ ಇರ್ತಾರೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಮೊದಲು ಫೋಕಸ್ ಮಾಡೋದು ಬಂಡವಾಳದ ಮೇಲೆ ಫೋಕಸ್ ಮಾಡ್ತಿರ್ತಾರೆ. ಬಟ್ ನನಗನ್ಸುತ್ತೆ ಇಂಥವು ಯಾವ್ದಾದ್ರು ಮಾಡಿದ್ರೆ ನಿಮ್ಗೆ ಅಷ್ಟು ಬಂಡವಾಳ ಬೇಕಿಲ್ಲ ಅಂತ. ಹೌದು ಹೌದು ಸರ್, ಜಾಸ್ತಿ ಕ್ಯಾಪಿಟಲ್ ತಗೊಳ್ಳೋದಿಲ್ಲ. ಸೊ ಬೆಸ್ಟ್ ಸ್ಟಾರ್ಟ್ಅಪ್ ಇದು. ಯೂನಿಕ್ ಆಗಿ ನೀವು ಇಂಥದ್ದು ಏನು ಐಡಿಯಾ ತೊಗೊಂಡು ಬಂದು ಇಟ್ಟುಬಿಡಿ, ಜನಗಳ ಗಮನ ಸೆಳೀತದೆ. ಹಾಗಾಗಿ ನಾವು ಕೂಡ ಇಂಥದ್ದನ್ನು ಗಮನಿಸ್ತಾ ಇರ್ತೀವಿ ಯಾವಾಗಲೂ. ಹೌದು ಸರ್. ಡಿಜಿಟಲ್ ಪ್ಲಾಟ್ಫಾರ್ಮ್ ಹೊಸದೇನು ಬಂದಿದೆ ಅಂತ. ಸೊ ಇದು ಸಿಕ್ತು, ಅದಕ್ಕೆ ಫಾದರ್ ಹತ್ರ ಮಾತಾಡಿದೆ. ಥ್ಯಾಂಕ್ ಯು ಸರ್.